GPSTR ಹಾಗೂ HSTRಗೆ ಸಂಬಂಧಿಸಿದ ವಿಜ್ಞಾನ ವಿಷಯದ ವಿಡಿಯೋ ಸರಣಿಗಳಿವು. ಇದರಲ್ಲಿ ಈಗ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನಲ್ಲಿರುವಂತಹ ಕೆಮಿಕಲ್ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಮೊದಲಿಗೆ ಈ ಪ್ರಶ್ನೆಯೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಹೈಲಿ ಆಕ್ಸಿಡೈಸಿಂಗ್ ಮೆಟಲ್ ಅಂತ. ಆಪ್ಷನ್ ಎ ಸೋಡಿಯಂ ಅಂಡ್ ಕ್ಯಾಲ್ಶಿಯಂ, ಆಪ್ಷನ್ ಬಿ ಸೋಡಿಯಂ ಅಂಡ್ ಮೆಗ್ನೀಷಿಯಂ, ಆಪ್ಷನ್ ಸಿ ಸೋಡಿಯಂ ಅಂಡ್ ಪೊಟ್ಯಾಷಿಯಂ, ಆಪ್ಷನ್ ಡಿ ಸೋಡಿಯಂ ಅಂಡ್ ಗೋಲ್ಡ್ ಅಂತೇಳಿ. ಆಪ್ಷನ್ಸ್ ಹಿಂಗೆ ಇರುತ್ತೆ ಕನ್ಫ್ಯೂಸ್ ಮಾಡೋ ರೇಂಜಿಗೆ. ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೋಡಿಯಂ ಅಂಡ್ ಪೊಟ್ಯಾಷಿಯಂ, ಆಪ್ಷನ್ ಸಿ ಇದೆಯಲ್ಲ ಇದೆ. ಆಕ್ಸಿಡೈಸಿಂಗ್ ಮೆಟಲ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗುವಂಥ ಮೆಟಲ್ ಅಂತೇಳಿ. ಇದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು, ಇದೊಂದು ಎಕ್ಸಾಂಪಲ್ ಅಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಹ್ಯಾಸ್ ದ ಲೋ ಡೆನ್ಸಿಟಿ ಅಂತಿದೆ. ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಗೋಲ್ಡ್, ಆಪ್ಷನ್ ಡಿ ಮೆಗ್ನೀಷಿಯಂ ಅಂತಿದೆ. ನೋಡಿ, ಇದ್ರಾಗೆ ಲೋ ಡೆನ್ಸಿಟಿ ಮೆಟಲ್ ಯಾವುದು ಅಂತ ಹೇಳಿದ್ರೆ, ನೋಡಿ ಮೆಟಲ್ ಅಂತ ಕೇಳಿರೋದು ಇಲ್ಲಿ ನಾನ್ ಮೆಟಲ್ ಅಲ್ಲ, ಮೆಟಲ್ ಯಾವುದು ಅಂತ ಹೇಳಿದ್ರೆ ಅದು ಸೋಡಿಯಂ. ಆಪ್ಷನ್ ಎ ಸೋಡಿಯಂ ಆಗುತ್ತೆ. ನೆಕ್ಸ್ಟ್ ಇನ್ನು ಒಂದು ಕ್ವಶನ್ ಹೇಳ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತಿದೆ. ಅಂದರೆ ಈ ಕೆಳಗಿನ ಯಾವ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಲ್ಲ ಅಂತೇಳಿ. ಆಪ್ಷನ್ ಎ ಗೋಲ್ಡು ಕಾಪರು, ಆಪ್ಷನ್ ಬಿ ಗೋಲ್ಡು ಮರ್ಕ್ಯುರಿ, ಆಪ್ಷನ್ ಸಿ ಗೋಲ್ಡು ಲೆಡ್ಡು, ಆಪ್ಷನ್ ಡಿ ಗೋಲ್ಡು ಸಿಲ್ವರ್ ಇದೆ ಎಜಿ. ಆಪ್ಷನ್ ಡಿ ಗೋಲ್ಡ್ ಅಂಡ್ ಸಿಲ್ವರ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತೇಳಿ. ಹೀಗೆ ಪ್ರಶ್ನೆಗಳು ಏನು ಬೇಕಾದರೂ ಬರ್ಬೋದು. ಈಗ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡೋಣ. ಇದಕ್ಕೂ ಮುಂಚಿನ ವಿಡಿಯೋದಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ನೋಡಿದ್ದೀವಿ. ಈಗ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಮೊದಲನೇದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಏರ್ ಅಂತಿದೆ. ಏರ್ ಅಂದರೆ ಗಾಳಿ. ಗಾಳಿ ಜೊತೆಗೆ ಮೆಟಲ್ಸ್ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತೇಳಿ. ನೋಡಿ, ಮೆಟಲ್ಸ್ ರಿಯಾಕ್ಟ್ ವಿತ್ ಏರ್. ಏರ್ ಅಂದರೆ ನೋಡಿ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಗಾಳಿ ಅಂತ ಹೇಳಿದ್ರೆ ಆಕ್ಸಿಜನ್ ಅಂತ, ಅಂದರೆ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಈಗ ಏರಲ್ಲಿ ನೈಟ್ರೋಜನ್ನು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಆರ್ಗನು, ಕ್ರಿಪ್ಟನು, ಕ್ಸೆನಾನು, ಬೇರೆ ಬೇರೆ ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಆದರೆ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ ಯಾವುದು ಮೆಟಲ್ಸ್. ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಏನಾಗುತ್ತೆ, ಮೆಟಲ್ಸು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸಲ್ಲಿ ಅಂತ ಹೇಳಿದ್ರೆ ಎಕ್ಸಾಂಪಲ್ಸು ಕಾಪರ್ ಇದೆ, ಅಲ್ಯೂಮಿನಿಯಂ ಇದೆ, ಮೆಗ್ನೀಷಿಯಂ ಇದೆ. ವೆನ್ ಕಾಪರ್ ರಿಯಾಕ್ಟ್ ವಿತ್ ಆಕ್ಸಿಜನ್, O2 ಅಂದರೆ ಆಕ್ಸಿಜನ್, ಯಾವಾಗ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗುತ್ತೋ ಆವಾಗ ಕಾಪರ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. CuO ಅಂದರೆ ಕಾಪರ್ ಆಕ್ಸೈಡು, ಇದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನೆನಪಿರಲಿ. ಇಲ್ಲಿ ಇದು ನೋಡಿ, ಮೆಗ್ನೀಷಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್ ಅಂದರೆ ಮೆಟಲ್ ಆಕ್ಸೈಡ್. ಯಾವ್ಯಾವುದು, ಯಾವುದೇ ಮೆಟಲ್ ಆಗಲಿ ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದರೆ ಆ ಮೆಟಲ್ಲಿನ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಕಾಪರ್ ಇರಲಿ, ಅಥವಾ ಅದು ಅಲ್ಯೂಮಿನಿಯಂ ಇರಲಿ, ಅದು ಮೆಗ್ನೀಷಿಯಂ ಇರಲಿ, ಅಥವಾ ಅದು ಸೋಡಿಯಂ ಇರಲಿ, ಅಥವಾ ಅದು ಪೊಟ್ಯಾಷಿಯಂ ಇರಲಿ, ಯಾವುದಾದ್ರೂ ಇರಲಿ, ಏನಾಗುತ್ತೆ, ಅದು ಕಂಪ್ಲೀಟಾಗಿ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ ಇವು ಮೂರು ನೋಡ್ಕೋಬೇಕು. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೋಡಿಯಂ ಅಂಡ್ ಪೊಟ್ಯಾಷಿಯಂ ರಿಯಾಕ್ಟ್ so vigorously with the oxygen, that's why catch fire if kept in open, so they are kept immersed in kerosene ಅಂತ. ಹಾಗಂದ್ರೆ ಸೋಡಿಯಂ ಅಂಡ್ ಪೊಟ್ಯಾಷಿಯಮ್ಮು ಆಕ್ಸಿಜನ್ ಜೊತೆಗೆ ತುಂಬ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ತುಂಬ ಫಾಸ್ಟಾಗಿ ಅಂತ ಹೇಳಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಒಂದೇ ಸಲ. ರೀಸನ್ ಏಕೆ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ, ರೀಸನ್ ಏನು ಅಂತ ಹೇಳಿದ್ರೆ ಅದನ್ನು ಹೈ ಆಕ್ಸಿಡೈಸಿಂಗ್ ಮೆಟಲ್ ಅಂತ ಕರಿತೀವಿ. ಹೈ ಆಕ್ಸಿಡೈಸಿಂಗ್ ಮೆಟಲ್ ಅಂದರೆ
ಸೊ ಅದನ್ನು ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಮಾಡಿದ ತಕ್ಷಣ ಅದು ಎನ್ವಿರಾನ್ಮೆಂಟಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನೇ ನಾವು ವಿಗೋರಿಯಸ್ಲಿ ವಿತ್ ಆಕ್ಸಿಜನ್ ಅಂತ ಕರಿತೀವಿ. ಸೊ ಅದೇ ಕಾರಣಕ್ಕೆ ನಾವು ಸೋಡಿಯಮನ್ನು ನಾವು ಯಾವುದರಲ್ಲಿ ಕೆರೋಸಿನಲ್ಲಿ ಇಡ್ತೀವಿ. ಕೆರೋಸಿನಲ್ಲಿ ಸೋಡಿಯಂನ ಇಟ್ಟಾಗ ಏನಾಗುತ್ತೆ, ಅದು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಲ್ಲ. ಕೆರೋಸಿನ್ ಅಂದರೆ ಸೀಮೆಎಣ್ಣೆಯಲ್ಲಿ ಸೋಡಿಯಂನ ಏನಕ್ಕೆ ಇಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಹೈಲಿ ಆಕ್ಸಿಡೈಸಿಂಗ್ ಮೆಟಲ್, ಇಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ವಿಗೋರಿಯಸ್ಲಿ ಅಂತೇಳಿ. ನೆಕ್ಸ್ಟ್, ಸರ್ಫೇಸ್ ಆಫ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಅಂಡ್ ಲೆಡ್ ನೋಡಿ, MgAlZn ಅಂದರೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಅಂತೇಳಿ. ಇದು Pb ಅಂದರೆ ಲೆಡ್ ಅಂತೇಳಿ. ಆರ್ ಕವರ್ಡ್ ವಿತ್ ಥಿನ್ ಲೇಯರ್ ಆಫ್ ಆಕ್ಸೈಡ್ ವಿಚ್ ಪ್ರಿವೆಂಟ್ ದೆಮ್ ಫ್ರಮ್ ಫರ್ದರ್ ಆಕ್ಸಿಡೇಷನ್ ಅಂತೇಳಿ. ಹಂಗಂದ್ರೆ ಏನು, ಅಲ್ಯೂಮಿನಿಯಂ ಆಗಲಿ, ಮೆಗ್ನೀಷಿಯಂ ಆಗಲಿ, ಜಿಂಕ್ ಆಗಲಿ ಅಥವಾ ಲೆಡ್ ಆಗಲಿ, ಅದ್ರ ಸರೌಂಡಿಂಗ್ ಮೇಲೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಅಲ್ಯೂಮಿನಿಯಂ ಅಂತ ಅಂದ್ಕೊಂಡ್ರೆ ಇದ್ರ ಸುತ್ತ ಒಂದು ಡಾರ್ಕ್ ಕಲರು ಲೇಯರ್ ಫಾರ್ಮೇಷನ್ ಆಗುತ್ತೆ. ಏನಕ್ಕೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಅದು ನೆಕ್ಸ್ಟ್ ಅದ್ರ ಒಳಗಡೆ ಇರುವಂಥ ಪಾರ್ಟ್ ಆಕ್ಸಿಡೈಸೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೇಲ್ಗಡೆಗೆ ಮಾತ್ರ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಅದು ಏನು ಮಾಡುತ್ತೆ ಅಂದರೆ, ಯಾಕೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಫರ್ದರ್ ಆಕ್ಸಿಡೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹಂಗಾಗುತ್ತೆ. ಇದೊಂದು ಅಂದರೆ ರೀಸನ್ ಕೇಳಿದ್ರೆ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಗೋಲ್ಡ್, AU ಅಂದರೆ ಗೋಲ್ಡ್, AG ಅಂದರೆ ಸಿಲ್ವರ್. ಗೋಲ್ಡ್ ಅಂಡ್ ಸಿಲ್ವರ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಗೋಲ್ಡ್ ಅಂಡ್ ಸಿಲ್ವರ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತೇಳಿ. ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರು ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್, ಐರನ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್ ಅಂತ. ಅಂದರೆ ಐರನ್ನ ನೈಲ್ಸ್, ಯಾವುದು ಐರನ್ ರಾಡ್ಸ್ ಆಗ್ಬೋದು ಅಥವಾ ಐರನ್ ನೈಲ್ಸ್ ಅಂದರೆ ಐರನ್ ಮಳೆ, ಕಬ್ಬಿಣದ ಮಳೆಗಳು, ಇವೆಲ್ಲ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಅದನ್ನು ಹೀಟ್ ಮಾಡಿದ್ರೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಬಟ್ ಐರನ್ ಫಿಲ್ಲಿಂಗ್ಸ್ ಬರ್ನ್ ವಿಗೋರಿಯಸ್ಲಿ. ಐರನ್ ಫಿಲ್ಲಿಂಗ್ಸ್ ಅಂದರೆ ಐರನ್ನಿನ ಚೂರು, ಅಂದರೆ ಪೌಡರ್ ಅಂತ, ಪೌಡರ್ ಅಥವಾ ಸ್ವಲ್ಪ ಚೂರು ಇರುತ್ತಲ್ಲ ಐರನ್ ಮಳೆದು, ಐರನ್ನಿಂದು, ಅದಕ್ಕೇನಾಗುತ್ತೆ, ಅದನ್ನು ಬಿಸಿ ಮಾಡಿದ ತಕ್ಷಣ ತುಂಬ ಡೆನ್ಸ್ ಆಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ಅದನ್ನೇ ಹೇಳಿರೋದಿಲ್ಲಿ ವಿಗೋರಿಯಸ್ಲಿ ಅಂತೇಳಿ. ಚೆನ್ನಾಗಿ ನೆನಪಿರಬೇಕು, ಐರನ್ ಬೆಂಕಿ ಹತ್ಕೊಳ್ಳೋದಿಲ್ಲ, ಬಟ್ ಐರನ್ ಫಿಲ್ಲಿಂಗ್ಸ್ ಬೆಂಕಿ ಹತ್ಕೊಳ್ಳುತ್ತೆ ಅಂತೇಳಿ. ಆಂಫೋಟ್ರಿಕ್ ಆಕ್ಸೈಡ್ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸ್ ಅಂತೂ ಗ್ಯಾರಂಟಿ ಇರುತ್ತೆ, ಅಪ್ಲಿಕೇಶನ್ಸ್ ಲೆವೆಲಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಇದನ್ನು. ಆಂಫೋಟ್ರಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ರೆ, ಈಗೇನು ಮೆಟಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಯ್ತಲ್ಲ, ಅದೇ ಮೆಟಲ್ ಆಕ್ಸೈಡ್ ನೋಡಿ. ಮೆಟಲ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್. ಅಂದರೆ ಅಲ್ಲಿ ಏನು ರಿಯಾಕ್ಟ್ ಅಂದರೆ ರಿಲೀಸ್ ಆಗಿರೋ ಮೆಟಲ್ ಇದೆಯಲ್ಲ, ಮೆಟಲ್ ಆಕ್ಸೈಡು, ಆ ಮೆಟಲ್ ಆಕ್ಸೈಡು ಆಸಿಡ್ ಮತ್ತು ಬೇಸ್ ಎರಡರೂ ಜೊತೆಗೆ ರಿಯಾಕ್ಟ್ ಆಗಿ ನಮ್ಗೇನು ಸಿಗುತ್ತೆ, ಪ್ರಾಡಕ್ಟು ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಅಂದರೆ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್ ಅಂತೇಳಿ. ಸೊ ಈಗ ಎಕ್ಸಾಂಪಲ್ ಏನೇನಿದೆ, ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಜಿಂಕ್ ಆಕ್ಸೈಡ್ ಇದೆ. ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸು. ರೀಸನ್ ಏನು ಅಂತ ಹೇಳಿದ್ರೆ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇವೇ ಇರೋದು. ಎಕ್ಸಾಮ್ಗೂ ಪ್ರತಿ ಸಲ ಮ್ಯಾಕ್ಸಿಮಮ್ ಟೈಮಲ್ಲಿ ರಿಪೀಟ್ ಆಗಿದೆ ಆಂಫೋಟ್ರಿಕ್ ಆಕ್ಸೈಡ್ಸು, ಜಿಂಕ್ ಆಕ್ಸೈಡ್ಸು. ನೋಡಿ, ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, Al2O3 ಪ್ಲಸ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು, ಅದು ಆ್ಯಸಿಡ್ಡು. ಏನಾಗುತ್ತೆ, ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಇದು ಸಾಲ್ಟ್, ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನೋದು ಸಾಲ್ಟು, ಇದು ವಾಟರ್ ರಿಲೀಸ್ ಆಯಿತು. ನಾವು ಅದನ್ನೇ ಹೇಳಿದ್ದು, ಸಾಲ್ಟ್ ಪ್ಲಸ್ ವಾಟರ್ ರಿಲೀಸಸ್ ಅಂತ. ನೆಕ್ಸ್ಟ್, ಇದೇ ಅಲ್ಯೂಮಿನಿಯಂ ಆಕ್ಸೈಡು NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಬೇಸ್, ಇದು ಆ್ಯಸಿಡ್ಡು, ಇದು ಬೇಸು, ಎರಡರ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಏನು ಫಾರ್ಮ್ ಆಗುತ್ತೆ, ಸೋಡಿಯಂ ಅಲ್ಯೂಮಿನೇಟ್, NaAlO2, ಸೋಡಿಯಂ ಅಲ್ಯೂಮಿನೇಟ್, ಇದು ಕೂಡ ಸಾಲ್ಟ್. ಏನು ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ. ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದು, ಆಂಫೋಟ್ರಿಕ್ ಆಕ್ಸೈಡ್ ಅಂದರೆ ನೆನ್ಪಿಟ್ಕೋಬೇಕು, ಎಂಡಲ್ಲಿ ಏನು ಸಿಗುತ್ತೆ ನಮಗೆ, ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಮೆಟಲ್ ಆಕ್ಸೈಡ್ ಯಾವ್ದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆಸಿಡ್ಸ್ ಅಂಡ್ ಬೇಸಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಈ ವರ್ಡ್ ತುಂಬ ಇಂಪಾರ್ಟೆಂಟು, ಇನ್ಸಾಲ್ಯುಬಲ್ ಇನ್ ವಾಟರ್. ಯಾವುದು, ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಬಟ್
ಸಮ್ ಆಫ್ ದೀಸ್ ಡಿಸಾಲ್ವ್ ಇನ್ ವಾಟರ್. ಸೊ ಕೆಲವು ಮಾತ್ರ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಮೋಸ್ಟ್ ಇದು ಸ್ಟೇಟ್ಮೆಂಟಲ್ಲಿ ಕೊಡೋ ಸಾಧ್ಯತೆಗಳಿರುತ್ತೆ, ನೋಡ್ಕೊಳ್ಳಿ. ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಯಾವುದೇ ಕಾರಣಕ್ಕೂ ನೀರಲ್ಲಿ ಕರಗೋದಿಲ್ಲ, ಆದರೆ ಕೆಲವು ಮಾತ್ರ ನೀರಲ್ಲಿ ಕರಗ್ತವೆ. ಅವನ್ನೇ ನಾವು ಆಲ್ಕಲೀಸ್ ಅಂತ ಕರಿತೀವಿ, ಅಥವಾ ಆಲ್ಕಲೈನ್ ಸೊಲ್ಯೂಷನ್ ಅಥವಾ ಆಲ್ಕಲೀಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ, ಆಲ್ಕಲೀಸ್ ಅಂದರೆ ಗೊತ್ತಿರಬೇಕೀಗ. ಆಲ್ಕಲೀಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ, ಅಂದರೆ ಬೇಸ್ ಅಂತೇಳಿ. ಇದನ್ನು ನಾನು ಆ್ಯಸಿಡ್ಡು, ಬೇಸು, ಸಾಲ್ಟ್ ಮಾಡಬೇಕಾದ್ರೆ ಹೇಳಿದ್ದೀನಿ ಆಲ್ರೆಡಿ. ಸೊ ಈಗ ಕೇಳ್ಕೊಳ್ಳಿ, ಆಲ್ಕಲೀಸ್ ಅಂದರೆ ಇದು ಬೇಸಿಕ್ ಇನ್ ನೇಚರ್ ಅಂತೇಳಿ. ಅದಕ್ಕೆ ಎಕ್ಸಾಂಪಲ್ ಏನಿದೆ ನೋಡಿ, ಸೋಡಿಯಂ ಆಕ್ಸೈಡ್ ಇದೆ, ಪೊಟ್ಯಾಷಿಯಂ ಆಕ್ಸೈಡ್ ಇದೆ. ಪೊಟ್ಯಾಷಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್. ಪೊಟ್ಯಾಷಿಯಂ ಆಕ್ಸೈಡು ನೀರಲ್ಲಿ ಕರಗುತ್ತೆ. ಕರಗಿದಾಗ ಏನಾಗುತ್ತೆ, ಈಗ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ನೀರಲ್ಲಿ ಕರಗಿದಾಗ ಸೋಡಿಯಂ ಆಕ್ಸೈಡ್ ನೀರಲ್ಲಿ ಕರಗಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಪೊಟ್ಯಾಷಿಯಂ ಆಕ್ಸೈಡ್ ನೀರಲ್ಲಿ ಕರಗಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಕೆ ಅಂದರೆ ಪೊಟ್ಯಾಷಿಯಂ, ಎನ್ ಎ ಅಂದರೆ ಸೋಡಿಯಂ. ಇವೆರಡು ವಾಟರಲ್ಲಿ ಡಿಸಾಲ್ವ್ ಆದಾಗ ಆ ಮೆಟಲಿನ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಗೊತ್ತಿರಬೇಕು. ಈಗ ನೋಡಿ, ಆಲ್ಕಲೀಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ಇದು ಪೀರಿಯಾಡಿಕ್ ಟೇಬಲ್ ಇದೆ. ಈ ಪೀರಿಯಾಡಿಕ್ ಟೇಬಲಲ್ಲಿ ಫಸ್ಟ್ ಈ ಹೈಡ್ರೋಜನನ್ನು ಬಿಟ್ಟು ಇಲ್ಲಿ ಏನಿದೆಯವಲ್ಲ, ಈ ಎಲ್ಲ ಪೀರಿಯಾಡಿಕ್ ಟೇಬಲಲ್ಲಿ ಫಸ್ಟ್ ಗ್ರೂಪ್ ಏನಿದೆಯೋ, ಈ ಫಸ್ಟ್ ಗ್ರೂಪ್ ಪೂರ್ತಿ ಆಲ್ಕಲಿ ಮೆಟಲ್ಸ್ ಅಂತ. ಅಂದರೆ ಇವೆಲ್ಲವೂ ಕೂಡ ನೀರಲ್ಲಿ ಕರಗ್ತವೆ ಅಂತ. ಇದನ್ನೇ ನಾವು ಫಸ್ಟ್ ಗ್ರೂಪ್ ಆಲ್ಕಲಿ ಮೆಟಲ್ಸ್. ಈ ಮೆಟಲ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಎಕ್ಸಾಂಪಲ್ ಹಿಂಗೆ ಕೇಳ್ಬೋದು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಇನ್ ಆಲ್ಕಲಿ ಗ್ರೂಪ್ ಅಂತ. ಅಂದರೆ ಇದರಲ್ಲಿ 3 ಕೊಟ್ಟು ಬೇರೆ ಇನ್ನೊಂದು ಯಾವುದಾದ್ರೂ ಕೊಡ್ಬೋದು. ಸೊ ಅದಕ್ಕೆ ಈ ಲೀಸ್ಟ್ ಪೂರ್ತಿ ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಆನ್ ಅನೋಡೈಸಿಂಗ್ ಪ್ರೋಸೆಸ್ ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ಯೂಸಿಂಗ್ ಆಸ್ ಎಲೆಕ್ಟ್ರೋಲೈಟ್ ಅಂತೇಳಿ. ಅಂದರೆ ಅನೋಡೈಸಿಂಗ್ ಪ್ರೋಸೆಸ್ಸಲ್ಲಿ ಯಾವ ಕೆಮಿಕಲನ್ನು ನಾವು ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ ಅಂತೇಳಿ. ಆಪ್ಷನ್ಸ್ ಇದೆ ನೋಡಿ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಡೈಲ್ಯೂಟ್ CH3COOH ಅಂದರೆ ಅಸಿಟಿಕ್ ಆ್ಯಸಿಡ್. ಕಾನ್ಸಂಟ್ರೇಟೆಡ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಕಾನ್ಸಂಟ್ರೇಟೆಡ್ HNO3 ಅಂದರೆ ನೈಟ್ರಿಕ್ ಆ್ಯಸಿಡ್. 4 ಇದೆ. ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ, ಆನ್ಸರ್ ಇದಾಗುತ್ತೆ. ಯಾವುದು? ಎ, ಆಪ್ಷನ್ ಎ ಇಸ್ ದ ಆನ್ಸರ್. ಡೈಲ್ಯೂಟ್ H2SO4. ಸೊ ಈಗ ನೋಡಿ, ಫಾರ್ಮೇಷನ್ ಆಫ್ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ ಅಂತೇಳಿ. ಅಂದರೆ ಅಲ್ಯೂಮಿನಿಯಂ ಮೇಲೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ಅದು ಆಕ್ಸೈಡ್ ಫಾರ್ಮೇಷನ್. ಆ ಆಕ್ಸೈಡ್ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ನೋಡಿ, ಈ ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಕೋಟ್ ಮೇಕ್ಸ್ ಈಸ್ ರೆಸಿಸ್ಟೆಂಟ್ ಟು ಫರ್ದರ್ ಕರೋಷನ್ ಅಂತೇಳಿ. ಅಂದರೆ ಒಂದು ಅಲ್ಯೂಮಿನಿಯಮ್ದು ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆದಮೇಲೆ ಯಾವುದೇ ಪಾತ್ರೆಗಳಿಗೆ, ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಅಥವಾ ಅಲ್ಯೂಮಿನಿಯಮ್ಮು, ಗ್ಲಾಸು ಏನೇನು ಬರುತ್ತಲ್ಲ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಕ್ವಿಪ್ಮೆಂಟ್ಸು, ಅಲ್ಯೂಮಿನಿಯಂ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದ್ರ ಮೇಲ್ಗಡೆ ಒಂದು ಆಕ್ಸೈಡ್ ಕೋಟ್ ಇರುತ್ತೆ. ಆ ಆಕ್ಸೈಡ್ ಏನು ಮಾಡುತ್ತೆ, ಎನ್ವಿರಾನ್ಮೆಂಟಲ್ಲಿರೋ ಆಕ್ಸಿಜನ್ ಜೊತೆಗೆ ಇನ್ನೂ ಜಾಸ್ತಿ ರಿಯಾಕ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಓಕೆ, ಹಂಗೆ ಯಾವುದು ಆಕ್ಸೈಡ್ ಲೇಯರ್ನ ಫಾರ್ಮೇಷನ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಪ್ರೋಸೆಸ್ ಯಾವುದು ಅಂದರೆ ಅದು ಅನೋಡೈಸಿಂಗ್ ಪ್ರೋಸೆಸ್ ಅಂತೇಳಿ. ಈ ಪ್ರೋಸೆಸ್ಸಲ್ಲಿ ರಿಲೀಸ್ ಆಗುವಂಥ ಗ್ಯಾಸ್ ಯಾವುದು ಅಂತ ಕೇಳಿದ್ರೆ ಅದು ಆಕ್ಸಿಜನ್ ಗ್ಯಾಸ್. ನೆನಪಿರಲಿ. ಇದಕ್ಕೂ ಮುಂಚೆ ಆ್ಯಸಿಡು, ಬೇಸು, ಸಾಲ್ಟಲ್ಲಿ ನಾನು ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಹೇಳಿದ್ದೀನಿ. ಅಲ್ಲಿ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇಲ್ಲಿ ಅನೋಡೈಸಿಂಗ್ ಪ್ರೋಸೆಸ್ನಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದು ಎಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಆ್ಯನೋಡ್ ಸೈಡಲ್ಲಿ ರಿಲೀಸ್ ಆಗುತ್ತೆ. ಇದು ಇಂಪಾರ್ಟೆಂಟ್, ನೆನಪಿರಬೇಕು. ಕ್ವಶನ್ಸು ಹೇಗೆ ಬೇಕಾದರೂ ಬರ್ಬೋದು, ಬಟ್ ಮಾಹಿತಿ ಇರಲಿ, ನೆನಪಿರಲಿ. ಇದಿಷ್ಟು ಕಂಪ್ಲೀಟಾಗಿ ಒಂದು ಪಾರ್ಟ್ ಯಾವುದ್ರದ್ದು ಅಂತ ಹೇಳಿದ್ರೆ ಯಾವುದು ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತೇಳಿ. ಆದರೆ ಇನ್ನೂ ಮುಂದಿನ ವೀಡಿಯೋಸು ತುಂಬ ಇದೆ, ಇನ್ನೂ ಒಂದೊಂದೇ ಪ್ರಾಪರ್ಟಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್, ಅಯಾನಿಕ್ ಕಾಂಪೌಂಡ್ಸ್ನ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.